ಇನ್ನು ಗೃಹ ಬಳಕೆಯ ಸಿಲಿಂಡರ್ ಬುಕ್ಕಿಂಗ್ ಆಗದೇನೆ ಜನ ಪರದಾಡ್ತಾ ಇದ್ದಾರೆ. ಕೋಲಾರದ ಗ್ಯಾಸ್ ಏಜೆನ್ಸಿ ಎದುರು ಜನರ ದಂಡೇ ಇದೆ. 15 ದಿನ ಕಳೆದರೂ ಕೂಡ ಬುಕ್ಕಿಂಗ್ ಆಗಿದ್ದಂತ ಸಿಲಿಂಡರೇ ಬರ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿ ಬಳಿ ಬಂದು ವಿಚಾರಿಸ್ತಾ ಇದ್ದಾರೆ ಏನ್ ಸಮಸ್ಯೆ ಆಗಿದೆ ಅಂತ. ಬುಕ್ಕಿಂಗ್ ತಗೊಂಡಿದೆ, 15 ದಿನ ಆಗಿದೆ, ಬಟ್ ಸಿಲಿಂಡರ್ ಸಪ್ಲೈ ಆಗಿಲ್ಲ. ಅಲ್ಲಿ ಜನ ಜಮಾಯಿಸಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಗ್ಯಾಸ್ ಏಜೆನ್ಸಿಯ ಸಿಬ್ಬಂದಿ ಬಳಿ. ಜೊತೆಗೆ ಬುಕ್ಕಿಂಗ್ ಆಗಿದೆ ಅಂತ ತೋರಿಸ್ತಿದೆಯಲ್ಲ ಮೊಬೈಲ್ನಲ್ಲಿ, ಆ ಮೆಸೇಜ್ ಅನ್ನು ಕೂಡ ತೋರಿಸ್ತಾ ಇದ್ದಾರೆ. ಪ್ರತಿನಿಧಿ ರಾಜೇಂದ್ರ ಸಿಂಹ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಿಲಿಂಡರ್ ಸಿಗದೆ ಜನರು ಪರದಾಡ್ತಾ ಇರುವಂತಹ ಪರಿಸ್ಥಿತಿ ಕೋಲಾರದಲ್ಲಿ ಕೂಡ ನಿರ್ಮಾಣ ಆಗಿರುವಂಥದ್ದು. ನಾನು ಇವತ್ತು ಕೋಲಾರದ ವಾಯುಪುತ್ರ ಗ್ಯಾಸ್ ಏಜೆನ್ಸಿ ಬಳಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಈಗಾಗಲೇ ಬೆಳಿಗ್ಗೆಯಿಂದನೂ ಸಾಕಷ್ಟು ಜನ ಗ್ಯಾಸ್ ಬುಕ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಏಜೆನ್ಸಿ ಬಳಿ ಬಂದು ಚೆಕ್ ಮಾಡ್ತಾ ಇದ್ದಾರೆ. ಅಂದರೆ ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಕೂಡ ಇದ್ದಾವೆ ಅಂತ. ಅಂದರೆ KYC ಯಾರು ಮಾಡಿರಲ್ಲ ಅಂಥವ್ರದ್ದು ಕೆಲವೊಂದು ಬುಕ್ಕಿಂಗ್ ಆಗಿಲ್ಲ, ಮತ್ತು ಬುಕ್ ಆಗಿರುವಂಥವು ಕೂಡ ಇನ್ನೂ ಎಷ್ಟೋ ಜನಕ್ಕೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಎನ್ಕ್ವೈರಿ ಮಾಡೋದಕ್ಕೆ ಮತ್ತು ಬುಕ್ಕಿಂಗ್ ಆಗ್ತಾ ಇಲ್ಲ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಮತ್ತು ಮ್ಯಾನ್ಯುಯಲ್ ಆಗಿ ಕೂಡ ಬುಕ್ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ ಕೇಳೋದಕ್ಕೆ ಅಂತ ಹೇಳಿ ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಬೆಳಿಗ್ಗೆಯಿಂದನೂ ಕೂಡ ಸಾಕಷ್ಟು ಜನ ಬಂದು ಒಂದು ರೀತಿ ಆತಂಕದಲ್ಲೇ ಗ್ಯಾಸ್ ಸಿಗ್ತಾ ಇಲ್ವಲ್ಲ ಅಂತ ಹೇಳಿ ಬಂದು ಬುಕ್ಕಿಂಗ್ ಮಾಡೋದಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ಗ್ಯಾಸ್ ಏಜೆನ್ಸಿಯವರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತುಂಬ ಜನ ಬರ್ತಾ ಇದ್ದಾರೆ ಬೆಳಿಗ್ಗೆಯಿಂದ, ಯಾಕೆ, ಏನಾಗ್ತಾ ಇದೆ? ಜನ ಎಲ್ಲ ಪ್ಯಾನಿಕ್ ಆಗಿದ್ದಾರೆ. ಪ್ಯಾನಿಕ್ ಆಗಿ ಒಂದೇ ಸರಿ ಜಾಸ್ತಿ ಬುಕ್ಕಿಂಗ್ ಬಂದಿದೆ. ನಮ್ಮ IOCಯಲ್ಲಿ ಏನಾಗಿದೆ, ಪ್ಲ್ಯಾನಿಂಗ್ ಇದೆ, ಒಂದು ಡಿಸ್ಟ್ರಿಬ್ಯೂಟರ್ಗೆ ಒಂದು ದಿವಸಕ್ಕೆ ಸಿಲಿಂಡರ್ ಕೊಡಬೇಕಂತ. ಅಷ್ಟು ಸಿಲಿಂಡರ್ ನಮ್ಮ ಹತ್ರ ಕೊಡ್ತಾ ಇದ್ದಾರೆ. ಎವ್ರಿ ಡೇ ನಮಗೆ ಫಾರ್ ಎಕ್ಸಾಂಪಲ್ 300 ಸಿಲಿಂಡರ್ ಬಂದರೆ ನಮ್ಮ ಹತ್ರ ಈಗ ಆಲ್ರೆಡಿ ಪ್ಯಾನಿಕ್ ಆಗಿ ಬುಕ್ ಮಾಡಿರೋದು 3,500-4 ಸಾವಿರ ಬುಕ್ಕಿಂಗ್ಸ್ ಇದ್ದಾವೆ. ಫಸ್ಟ್ ಇನ್ ಫಸ್ಟ್ ಔಟ್, ಫಸ್ಟ್ ಯಾರು ಬುಕ್ಕಿಂಗ್ ಮಾಡಿದಾರೋ ಅವ್ರಿಗೆ ಫಸ್ಟ್ ಸಿಲಿಂಡರ್ ಕಳಿಸ್ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಜನ ನಮಗೆ ಸಿಗುತ್ತೋ ಇಲ್ವೋ, ನಮ್ಮ ಬುಕ್ಕಿಂಗ್ ಆಗಿದೆಯಾ ಇಲ್ವೋ ಅಂತ ಅಂದ್ಬಿಟ್ಟು ತುಂಬ ಪ್ಯಾನಿಕ್ ಆಗಿ ರೆಗ್ಯುಲರ್ ಇವತ್ತು ಯಾವ ಡೇಟ್ದು ಹೋಗ್ತಾ ಇದೆ, ನಮ್ದು ಬಂದಿದೆಯಾ ಇಲ್ವಾ, ಯಾವ ಡೇಟ್ದು ಹೋಗ್ತಾ ಇದೆ, ನಮ್ಗೆ ಬಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ರೆಗ್ಯುಲರ್ ಚೆಕ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅದಕ್ಕಾಗಿ ಕ್ರೌಡ್ ತುಂಬ ಜಾಸ್ತಿ ಇದೆ. ಸರ್, ನಿಜವಾಗ್ಲೂ ಗ್ಯಾಸ್ ಪ್ರಾಬ್ಲಮ್ ಇದೆಯಾ ಅಥವಾ ಕರೆಕ್ಟಾಗಿ ಸಪ್ಲೈ ಆಗ್ತಾ ಇದೆಯಾ, ಏನಾಗ್ತಾ ಇದೆ ಸರ್? ಸರ್, LPG ನಮಗೆ ಗೊತ್ತಿರೋ ಮಟ್ಟಿಗೆ ನಾವು ಇಂಡೆಂಟ್ ಏನು ಕೇಳ್ತಾ ಇದ್ದೀವೋ ಅದ್ರ ಪ್ರಕಾರ ಪ್ಲ್ಯಾನಿಂಗ್ ಏನಿದೆಯೋ ಅದ್ರ ಪ್ರಕಾರ ಬರ್ತಾ ಇದೆ. ಶಾರ್ಟೇಜು ಅನ್ನೋದು ನಮ್ಮವರೆಗೂ ಇನ್ನೂ ಏನೋ ಗಮನಕ್ಕೆ ತಂದಿಲ್ಲ. ನಮ್ಮ ಪ್ಲ್ಯಾನಿಂಗ್ ಏನಿದೆ ನಮಗೆ ಸಿಗ್ತಾ ಇದೆ ಸಿಲಿಂಡ್ರ್. ಅಂದರೆ ಈ ಮೊದಲು ಏನು ಗ್ಯಾಸ್ ಸಪ್ಲೈ ಇತ್ತು ನಿಮಗೆ, ಅಷ್ಟು ಸಿಲಿಂಡರ್ ಇವಾಗ ಸಿಗ್ತಾ ಇದೆಯಾ ಅಥವಾ ಕಡಿಮೆ ಸಿಗ್ತಾ ಇದೆಯಾ ಅಥವಾ ಹೆಚ್ಚಿಗೆ ಸಿಗ್ತಾ ಇದೆಯಾ? ಸರ್, ಎಕ್ಸಾಕ್ಟಾಗಿ ನಾವು ಕೇಳಿದಷ್ಟು ಕೊಡ್ತಾ ಇದ್ರು ಫಸ್ಟು ಆ್ಯಸ್ ಪರ್ ಬುಕ್ಕಿಂಗು. ಇವಾಗ ಆ್ಯಸ್ ಪರ್ ಪ್ಲ್ಯಾನಿಂಗ್ ಅವ್ರ ಹತ್ರನೇ ಪ್ಲ್ಯಾನಿಂಗ್ ಇದೆ, ಎಷ್ಟು ಕೊಡಬೇಕು ಈ ಡಿಸ್ಟ್ರಿಬ್ಯೂಟ್ರಿಗೆ ಅನ್ನೋದು. ಆ ಪ್ಲ್ಯಾನಿಂಗ್ನ ಕೂಡ ನಮ್ಮ ಕಂಪ್ನಿಯವರೇ ಮಾಡಿಬಿಟ್ಟು ಅದ್ರ ಪ್ರಕಾರ ಕ್ಯಾಶ್ ಕಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ನನ್ನ ಜೊತೆ ಕೆಲವರು ಗ್ರಾಹಕರು ಕೂಡ ಇದ್ದಾರೆ, ಅವ್ರನ್ನೂ ನಾನು ಮಾತಾಡಿಸ್ತಾ ಹೋಗ್ತೀನಿ. ಏನಕ್ಕಮ್ಮ ಬಂದಿದ್ರಿ? ಏನು ಗ್ಯಾಸ್ ಬುಕ್ ಆಗಿಲ್ವಾ? ಗ್ಯಾಸ್ ಬುಕ್ ಮಾಡಿ 10 ದಿವಸ ಆಗಿದೆ. 10 ದಿವಸದಿಂದ ಗ್ಯಾಸ್ ಸಿಲಿಂಡ್ರ್ ಬರ್ತಾ ಇಲ್ಲ ಮನೆಗೆ. ಅದಕ್ಕೆ ಕೇಳಕ್ಕೆ ಬಂದಿದ್ದೀವಿ ಸರ್. ನಾವು ಗ್ಯಾಸ್ ಬುಕ್ಕಿಂಗ್ ಆಗಿದೆ, 2 ದಿವಸ ಬಿಟ್ಕೊಂಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನೇಲಿ ಸಿಲಿಂಡ್ರ್ ಇಲ್ಲ ಸರ್. 10 ದಿವಸ ಆಯ್ತು ಸರ್ ಸಿಲಿಂಡ್ರ್. ಇವತ್ತಿಗೆ 11 ದಿವಸ ಆಯ್ತು ಸರ್ ಸಿಲಿಂಡ್ರ್ ಬುಕ್ ಮಾಡಿ. 10 ದಿವಸಕ್ಕೆ ಬರುತ್ತೆ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ ಸರ್. ಇದು ಗ್ರಾಹಕರ ಮಾತು. ಅಂದರೆ ಗ್ಯಾಸು ಈಗ 10ರಿಂದ 12 ದಿನದಲ್ಲಿ ಬುಕ್ ಮಾಡಿದ ನಂತರದಲ್ಲಿ ಸಿಗತ್ತೆ ಅನ್ನುವಂಥದ್ದು ಏಜೆನ್ಸಿಯವರ ಮಾತು. ಆದರೆ ಜನ ಅದಕ್ಕೆ ಮುಂಚೆನೇ ಬಂದು ಇನ್ನೂ ಗ್ಯಾಸ್ ಬಂದಿಲ್ವಲ್ಲ ಅನ್ನೋ ಕಾರಣಕ್ಕೆ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಕೂಡ ಇಲ್ಲಿ ಬಂದಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.